ನಮಸ್ಕಾರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದಂತಹ ವಿ ರೂಪಾ ಪಾಂಡುರಂಗ ಅವರು ಮತ್ತು ಅವರ ಪತಿಯವರಾದ ಟಿ.ಕೆ. ಪಾಂಡುರಂಗ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಆರ್ಥಿಕ ಸುಸ್ವಾಗತಗಳು. ನಮಸ್ಕಾರ ಮೇಡಮ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ರಾಜಕೀಯ ಕ್ಷೇತ್ರಕ್ಕೆ ನಾನು 7 ವರ್ಷಗಳಾಯ್ತು. ಮೊದಲನೇ ಬಾರಿ ನಾನು ಕಾಂಟೆಸ್ಟ್ ಮಾಡಿ ಮತ್ತೆ ಈಗ 2ನೇ ಬಾರಿ ಕೂಡ ಕಾಂಟೆಸ್ಟ್ ಮಾಡಿ ಹಾಲಿ ಸದಸ್ಯರಾಗಿದ್ದೀನಿ. ಕಳೆದ ಬಾರಿ 2.5 ವರ್ಷಗಳ ಅವಧಿಯಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಹಾಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇರೋದ್ರಿಂದ ನನಗೆ ಮತ್ತೆ 2ನೇ ಬಾರಿ ಕೂಡ ಸದಸ್ಯರಾಗಿ ಚುನಾಯಿತ ಆಗುವಂತ ಅವಕಾಶ ಸಿಕ್ಕಿದೆ. ಸರಿ ಮೇಡಮ್, ತಾವು ರಾಜಕೀಯ ಪ್ರವೇಶ ಮಾಡೋದು ಪ್ರೇರಣೆ ಯಾರು? ಮೂಲ ಪ್ರೇರಣೆ ಅಂದ್ರೆ ನಮ್ಮ ಯಜಮಾನರು. ಅವರು ಸುಮಾರು 30 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡು ತಮ್ಮದೇ ಆದಂತ ಜ್ಯೋತಿ ಯುವಕ ಸಂಘ ಅಂತ ಇಲ್ಲಿ ಸಂಘ ಇದೆ. ಆ ಸಂಘದಲ್ಲಿ ಯಶಸ್ವಿಯಾಗಿ ಬಹಳಷ್ಟು ಒಳ್ಳೆ ಸಮಾಜ ಸೇವೆಯನ್ನು ಮಾಡ್ತಾ ಕಾರ್ಯದರ್ಶಿಗಳಾಗಿ ಕೂಡ ಆ ಸಂಘದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಈ ಜ್ಯೋತಿ ನಗರ ಮತ್ತೆ ಈ ವಾರ್ಡಿಗೆ ಸಂಬಂಧಪಟ್ಟಂತೆ ಎಲ್ಲ ಜನರಿಗೆ ಸ್ಪಂದಿಸುತ್ತಾ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಜನ ನನ್ನನ್ನು ಕೂಡ ಗುರುತಿಸಿ ಈ ಮಟ್ಟಕ್ಕೆ ಬರಕ್ಕೆ ನಾನು ಅವರೇ ಕಾರಣ ಅಂತ ಹೇಳ್ತೀನಿ. ಸರಿ ಸರ್, ತಮಗೆ ರಾಜಕೀಯ ಅನುಭವ ಯಾರು ಇದೆಯಾ? ಸರ್ ಇದೆ. ಎಷ್ಟು ವರ್ಷದ ಅನುಭವ ಇದೆ ರಾಜಕೀಯವಾಗಿ ತಮಗೆ? ಸರ್ ನನಗೆ ಒಂದು 35 ವರ್ಷದ ರಾಜಕೀಯ ಅನುಭವ. ಅಧಿಕಾರ ಯಾವಾಗಲಾದ್ರು ಯಾವ ಟೈಮಲ್ಲಾದ್ರು ಸಿಕ್ಕಿದೆ ತಮಗೆ? ಇಲ್ಲ ಸರ್, ನಾನು ರಾಜಕೀಯಕ್ಕೆ ಬರಬಾರ್ದು, ರಾಜಕೀಯದಿಂದ ಒಳ್ಳೆ ಕೆಲಸಗಳು ಮಾಡಬೇಕು ಅವರ ಬೆಂಬಲಿಸಿಂತ ಬಂದೆ. ಸಮಾಜ ಸೇವೆ ನನ್ನ ಉದ್ದೇಶ ರಾಜಕೀಯಕ್ಕಿಂತಲೂ. ಆದ್ರೆ ಸಮಾಜ ಸೇವೆ ಮಾಡ್ಲಿಕ್ಕೆ ರಾಜಕೀಯದ ಒಂದು ಸಪೋರ್ಟ್ ಬೇಕು ಅಂತ ನನ್ಗನ್ನಿಸ್ತು. ಬರೇ ಸಮಾಜ ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ಲ. ರಾಜಕೀಯದ ಬೆಂಬಲದಲ್ಲಿ ನಾವು ಹಲವಾರು ಮೂಲಭೂತ ಸೌಕರ್ಯ ಸಾಮಾನ್ಯ ಜನರಿಗೆ ಕೊಡ್ಲಿಕ್ಕೆ ಅವಶ್ಯಕತೆ ಇದೆ ಅಂತ ಅರಿವಾದಾಗ ನನಗೆ ರಾಜಕೀಯಕ್ಕೆ ಹೋಗ್ಬೇಕು. ಅಲ್ಲಿ ನಾನು ಗೆದ್ದು ನಮ್ಮ ಒಂದು ಏನು ಇಲ್ಲಿ ಸ್ಲಮ್ ಏರಿಯಾ ಇದೆ ಇದನ್ನ ಬರೀ ನಿರ್ಲಕ್ಷ್ಯ ಮಾಡಿಕೊಂಡು ಟೌನ್ ವ್ಯಾಪ್ತಿ ಮಾತ್ರ ಅಭಿವೃದ್ಧಿ ಮಾಡ್ತಿದ್ರು. ನಮ್ಮ ಜ್ಯೋತಿ ನಗರದಲ್ಲಿ ಏನೇನೋ ಅಭಿವೃದ್ಧಿ ಆಗಿರಲಿಲ್ಲ. ನಾನು ರಾಜಕೀಯಕ್ಕೆ ಯಾಕೆ ಸೇರಿ ಅಭಿವೃದ್ಧಿ ಮಾಡ್ಬೇಕು? ಯಾಕೆ ಅಧಿಕಾರ ಇಲ್ಲದೆ ಹೋದ್ರೆ ಯಾವ ಕೆಲಸ ಮಾಡಂಗಿಲ್ಲ. ಯಾರೋ ಗೆದ್ಕೊಂಡು ಟೌನ್ನವ್ರು ಬಂದು ಈ ವಾರ್ಡ್ನಲ್ಲಿ ಗೆದ್ದು ಬಿಟ್ಟು ಹೊರಟೋಗೋರು. ಒಂದು ಮತ್ತೆ 5 ವರ್ಷಕ್ಕೆ ಒಂದ್ಸತಿ ಬರ್ತಿದ್ದು. ಕುಡಿಯೋ ನೀರಿನ ಸಮಸ್ಯೆ, ಇದು ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಏನು ಮೂಲಭೂತ ಸೌಕರ್ಯ ಏನೇನೂ ಇರಲಿಲ್ಲ. ನನ್ಗೆ ಆ ಪ್ರೇರಣೆ ಆದಾಗ ಆ ಬಾರಿ ಮೀಸಲಾತಿ ಮಹಿಳೆಯರ ಪಾಲಿಗೆ ಬಂತು. ಆಗ ನಾನು ನಮ್ಮನೆಯವ್ರನ್ನ ಆಯ್ಕೆ ಮಾಡ್ಲಿಕ್ಕೆ ಇದು ಮಾಡಿದೆ, ಪ್ರೋಸೆಸ್ ಮಾಡಿದೆ. ಒಂದು ಅಧಿಕಾರ ತಗೊಂಡು ಒಳ್ಳೆ ಕೆಲಸ ಮಾಡೋಣ. ಅಧಿಕಾರದ ಜೊತೆ ನನಗೆ ಪ್ರೇರೇಪಣೆ ಶ್ರೀನಿವಾಸ್ MLA ಅವರು, ಹಾಸನವರು ಇಲ್ಲ ನಿಂತ್ಕೊಳ್ಳಿ, ನೀವು ಸಮಾಜ ಸೇವೆಯಲ್ಲಿ ಇದ್ದೀರಾ, ಇದು ಹೆಲ್ಪ್ ಆಗುತ್ತೆ, ನಿಮ್ಮ ಮನೆಯವ್ರು ನಿಲ್ಲಿಸಿ ನೀವು ಜೊತೆ ಸಮಾಜ ಸೇವೆಯಲ್ಲಿ ಇಬ್ರು ಒಳಗೊಂಡು ಕೆಲಸ ಮಾಡ್ಬೋದು, ಒಳ್ಳೊಳ್ಳೆ ಕೆಲಸಗಳು ಅಂತ ಹೇಳಿ ಅವ್ರ ಪ್ರೇರೇಪಣೆನೂ ಇದಕ್ಕೆ ಭಾಗಿಯಾಗಿದೆ. ಸರಿ ಸರ್. ಮೇಡಮ್, ತಾವು ರಾಜಕೀಯ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಯಾವ್ದಾದ್ರು ಸಂಘ ಸಂಸ್ಥೆಗಳು ಕೆಲಸ ಮಾಡಿದ್ದೀರಾ? ಇಲ್ಲ, ಯಾವುದು ಸಂಘ ಸಂಸ್ಥೆಗಳು, ಸ್ತ್ರೀ ಶಕ್ತಿ ಸಂಘಗಳು ಆ ಥರದ್ದು ಯಾರು ರೆಪ್ರೆಸೆಂಟ್ ಮಾಡಿದ್ರ ತಾವು? ಇಲ್ಲ, ಯಾವುದು ಆ ಥರ ಸಂಘಗಳಿಲ್ಲ. ಸಂಘಗಳು 1-2 ಸಂಘಗಳಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೆ ಅಷ್ಟೇ. ಅದ್ರಿಂದ ಇನ್ನೇನು ಅಂತ ಏನು ಆತರ ಅನುಭವ ಏನು ನೀವು ರಾಜಕೀಯಕ್ಕೆ ಬರುವ ತಗೊಂಡಿಲ್ಲ? ತಾವು ಯಾರು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಿದ್ದೀರಾ? ಸರ್, ಜ್ಯೋತಿ ಯುವಕ ಸಂಘ ಅಂತ ಹೇಳಿ ಸುಮಾರು ನಮ್ಮ ಅಣ್ಣವ್ರು ಕಟ್ಟಿ ಸುಮಾರು 45 ವರ್ಷದ ಹಿಂದಿನ ಸಂಘ, ಅದು ಹಳೆಯದು. ಆ ಸಂಘದಲ್ಲಿ ನಮ್ಮ ಅಣ್ಣವರು ಅಧ್ಯಕ್ಷರಾಗಿದ್ದು. ತದನಂತರವಾಗಿ ನನ್ನ 30 ವರ್ಷ ಸತತವಾಗಿ ಜ್ಯೋತಿ ಯುವಕ ಸಂಘ ಅಂತ ಹೇಳಿ ಮಾಡಿ ಜ್ಯೋತಿ ಯುವಕ ಒಂದು ಸ್ಪೋರ್ಟ್ಸ್ ಟೀಮ್ ಇತ್ತು. ವಾಲಿಬಾಲ್, ಖೋಖೋ, ಕಬಡ್ಡಿ ಈ ತರ ಹಿಂದಿಂದಲೂ ಆ ಒಂದು ಕಲ್ಚರ್ ಆಕ್ಟಿವಿಟೀಸು, ಆ ಒಂದು ಜ್ಯೋತಿ ಸಂಘದಲ್ಲಿ ಏನೇನು ಹಬ್ಬಗಳು ಬರ್ತವೆ ಅಂಥವನ್ನೆಲ್ಲ ಆಚರಣೆ ಮಾಡಿಕೊಂಡು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ. ಸರಿ, ತಾವು ಸದಸ್ಯರಾದ ನಂತರ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ? ಸದಸ್ಯರ ಅದೇ ಮೊದಲು ಇದನ್ನ ಜ್ಯೋತಿ ನಗರ ಕೊಳಚೆ ಪ್ರದೇಶ ಅಂತಾನೆ ಇದನ್ನ ಎಲ್ಲ ಡಿಕ್ಲೇರ್ ಮಾಡಿದ್ರು. ಅದನ್ನ ಒಂದು ಮಾದರಿ ವಾರ್ಡ್ ಮಾಡ್ಬೇಕು ಅಂತೇಳಿ ನಾವು ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಗೆ ಏನ್ ಬರ್ತಕ್ಕಂಥ ಅನುದಾನ ಏನಿದೆ ಅದನ್ನ ಉಪಯೋಗಿಸ್ಕೊಂಡು ಮೊದಲು ಮೂಲಭೂತ ಸೌಕರ್ಯಗಳು ಏನ್ ಬೇಕು ಜನರಿಗೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಮೊದಲಿಗೆ ಎಲ್ಲ ಚರಂಡಿ ವ್ಯವಸ್ಥೆ ಮಾಡ್ಕೊಂಡು, ನಂತರ ಕಾಂಕ್ರೀಟ್ ರಸ್ತೆ, ಹಾಗೆ ರಸ್ತೆ ಕೂಡ ಇರ್ಲಿಲ್ಲ. ಮೊದಲು ಜಲ್ಲಿ ರಸ್ತೆ ಮಾಡ್ಕೊಂಡು ಎಲ್ಲ ಸಮರ್ಪಕವಾಗಿ ಏನ್ ಅನುದಾನ ನಮಗ್ ಬಂದಿತ್ತು ಮುಖ್ಯಮಂತ್ರಿಗಳ ನಿಧಿ
ನಿಧಿಲಿ ಮತ್ತೆ SFC ಗ್ರಾಂಟ್ಸ್ ಏನೇನು ಬರುತ್ತೆ ಶಾಸಕರ ನಿಧಿ ಎಲ್ಲ ಕಲೆಕ್ಟ್ ಮಾಡಿ ನಾವು ಯಾವ ರೀತಿ ವರ್ಕ್ ಮಾಡಬೇಕು ಅಂತೇಳಿ ಒಂದು ಪ್ಲಾನ್ ಮಾಡಿಕೊಂಡು ಪೂರ್ತಿ ನಮ್ಮ ವಾರ್ಡ್ ವ್ಯಾಪ್ತಿಲಿ ಏನೇನು ರಸ್ತೆಗಳಿದಾವೆ ಪೂರ್ತಿ ರಸ್ತೆಗಳಿಗೆ ಅಭಿವೃದ್ಧಿಗೆ ಹೆಚ್ಚಿನ ಗಮನ ಕೊಟ್ವಿ. ಮತ್ತೆ ಚರಂಡಿ ವ್ಯವಸ್ಥೆಗೂ ಸುಮಾರು ಎಲ್ಲ ಮುಕ್ಕಾಲು ಭಾಗ ಕೆಲಸ ಆಗಿದೆ, ಇನ್ನೊಂದು ಸ್ವಲ್ಪ ಭಾಗ ಇದೆ. ಅದನ್ನು ಈ ಟರ್ಮಲ್ಲಿ ನಮ್ಗೆ ಈ ಸಿಕ್ಕಿರೋಂಥ ಅವಧಿನಲ್ಲಿ ಪೂರ್ಣ ಮಾಡ್ಕೊಳ್ಳೋ ಅಂತ ನಂಬಿಕೆ ಇದೆ ನಮಗೆ. ಇಷ್ಟೆಲ್ಲ ಕೆಲಸಗಳಲ್ಲಿ ನಿಮ್ಮ ಕ್ಷೇತ್ರದ ಜನಗಳು ಸದಾ ನೆನಪಲ್ಲಿ ಇಟ್ಕೊಳ್ಳುವಂಥ ಅಭಿವೃದ್ಧಿ ಕಾರ್ಯ ಯಾವುದು? ನೀವು ಮಾಡಿರ ನಿಮ್ಮ ಅಧಿಕಾರ ಇದರಲ್ಲಿ ಮಾಡಿಕೊಟ್ರು ನಮ್ಮ ಲೀಡರು ಅಂತ ಹೇಳ್ಬಿಟ್ಟು ನಿಮ್ಮ ಜನಗಳು ರಾಯವಾರ ಶಾಲೆಗೆ ಮುಖ್ಯವಾಗಿ ಆಟದ ಮೈದಾನ ಇರ್ಲಿಲ್ಲ, ಶಾಲೆ ಕಟ್ಟಡಕ್ಕೂ ಜಾಗನೂ ಇರಲಿಲ್ಲ, ಕಟ್ಟಡಕ್ಕೆ ಜಾಗ ಇರ್ಲಿಲ್ಲ, ಆಟದ ಮೈದಾನ ಇರ್ಲಿಲ್ಲ. ಅದನ್ನೆಲ್ಲ ಹೋರಾಟ ಮಾಡಿ ಆ ಶಾಲೆಗೆ ದಾನವಾಗಿ ಖಾಸಗಿ ವ್ಯಕ್ತಿ ಅವ್ರದಿತ್ತು. ಆ ಜಾಗನ ಅವ್ರಿಗೆ ಮನ ಪರಿವರ್ತನೆ ಮಾಡಿ ತೊಂದರೆ ಆಗಿದೆ ಅಂತ ಹೇಳಿ ಆ ಸ್ಕೂಲ್ ತೆರವುಗೊಳಿಸುವಂತ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಎರಡೂ ಅದರಲ್ಲೇ ಇತ್ತು. ಇಂದಿನಿಂದ ಯಾರೋ ಸೈಟ್ ಮಾಡೋರು ತಗೊಂಡ್ಕೊಂಡು ಖಾಲಿ ಮಾಡಬೇಕು ಅಂದಾಗ ಹೋರಾಟ ಮಾಡಿ ನಾವು ನಮ್ಮ ಶಾಸಕರು ಬಂದು ಅದಕ್ಕೆ ಜಾಗನ ಅವ್ರನ್ನ ದಾನವಾಗಿ ಪಡೆದು ಅದು ಹೊಸದಾಗಿ ಕಟ್ಟಡ ಕಟ್ಟಿ ಶೌಚಾಲಯ, ಅಂಗನವಾಡಿ ಇದೆಲ್ಲ ಉತ್ತಮವಾಗಿ ಫೀಲ್ಡ್, ಕಾಂಪೌಂಡ್ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನ ನೆನಪಿಸ್ಕೊಳ್ಳುವಂತ ಖಾಸಗಿ ಜಾಗನ ನೀವು ಖಾಸಗಿ ಅವ್ರ ಜಾಗನ ಸರ್ ಅದು ಮೊದಲು ಅಂಜನಾಪುರ ಹೆಸರಲ್ಲಿತ್ತು. ಅವರು ಲೀಲಾವತಿ ಪ್ರಕಾಶ್ ಅವ್ರಿಗೆ ಮಾರಾಟ ಮಾಡೋ ತುಮಕೂರಿನವ್ರಿಗೆ ಅವ್ರ ಕಡೆಯಿಂದ ದಾನವಾಗಿ ರಾಷ್ಟ್ರಪಾಲರಿಗೆ ಹೆಸರಲ್ಲಿ ಮಾಡಿಸಿ ಅದನ್ನ ಅಭಿವೃದ್ಧಿ ಮಾಡಿದ್ವಿ. ಇಲ್ಲೇ ಪಕ್ಕದಲ್ಲಿದೆ ಅವರ ಪಾಠಶಾಲೆ, ಅಂಗನವಾಡಿ ವಿತ್ ಕಾಂಪೌಂಡ್, ಹೊಸ 4-5 ಕಟ್ಟಡಗಳು, ಅಡಿಗೆ ಶಾಲೆ ಎಲ್ಲ, ಆಮೇಲೆ ಅದಕ್ಕೆ ಶೌಚಾಲಯ ಎಲ್ಲ ವ್ಯವಸ್ಥಿತವಾದ ನೀರು ಎಲ್ಲನೂ ಕೊಟ್ಟಿರೋದು ನಮ್ಗೆ ಸಂಪೂರ್ಣ ತೃಪ್ತಿ ತಂದಿದೆ. ಓಕೆ ಸರ್. ಮೇಡಮ್, ತಮ್ಮ ಮುಂದಿನ ಗುರಿ ಏನು ರಾಜಕೀಯವಾಗಿ? ಅಧಿಕಾರ ಬಯಸ್ತೀರಾ, ನೀವು ಆಸೆ ಪಡ್ತಿದ್ದೀರಾ? ಅಧಿಕಾರ ಅವಕಾಶ ಸಿಕ್ಕಿದ್ರೆ ಉಪಯೋಗಿಸ್ಕೊತೀವಿ. ಮತ್ತೆ ನಾನು ಈ ವಾರ್ಡ್ನ ಆದಷ್ಟು ಹೆಚ್ಚು ಅಭಿವೃದ್ಧಿ ಮಾಡಿ ಒಂದು ಗುಬ್ಬಿ ಟೌನ್ ಅಲ್ಲಿ ಎಲ್ಲ 17 ವಾರ್ಡ್ ಏನಿದೆ ಇದನ್ನ ಮಾದರಿ ವಾರ್ಡ್ ಮಾಡ್ಬೇಕು ಅಂತೇಳಿ ನನ್ನ ಆಸೆ ಇದೆ. ಹಾಗೆ ಮತ್ತೇನಾದ್ರೂ ಮುಂದೆ ಹೆಚ್ಚಿನ ಅಧಿಕಾರ ಸಿಕ್ಕಿದ್ರೆ ಇಡೀ ಗುಬ್ಬಿ ಪಟ್ಟಣನ ಎಲ್ಲಾ ಸದಸ್ಯರ ಜೊತೆ ಸೇರಿ ಒಳ್ಳೆ ಮಾದರಿ ನಗರವನ್ನು ಮಾಡಿ ನಮ್ಮ ಶಾಸಕರಿಗೆ ಒಳ್ಳೆ ಹೆಸರು ತಗೊಂಡ್ಬರ್ಬೇಕು ಅಂತೇಳಿ ಬಹಳ ಆಸೆ ಇದೆ. ಸರಿ ಮೇಡಮ್, ಇನ್ನು ನಿಮ್ಮ ಕ್ಷೇತ್ರಕ್ಕೆ ಯಾವ್ಯಾವ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೇಕು ಅಂತ ಕನ್ಸಿಟ್ಕೊಂಡಿದ್ದೀರಾ ನೀವು? ಯುಜುಡಿ ಆಗಿದೆ. ಯುಜುಡಿ ಇವರ ಅಧ್ಯಕ್ಷರ ಅವಧಿಯಲ್ಲೇ ಅಪ್ರೂವಲ್ ಆಗಿ ಮೊನ್ನೆ ಟೆಂಡರ್ ಕರೆದಿದ್ದಾರೆ. ಯುಜುಡಿ ಒಂದಾದ್ರೆ 13.5 ಕೋಟಿ ಟೆಂಡರ್ ಬಿಡುಗಡೆ ಆಗಿದೆ. ಈಗ ಅದು ಕೆಲಸ ಎಲ್ಲ ಶುರು ಮಾಡಿದ್ರೆ ಆದಷ್ಟು ಒಂದು ಸುಂದರ ಪರಿಕಲ್ಪನೆ ಬರುತ್ತೆ. ಗುಬ್ಬಿ ನಗರ ಯಾವ ರೀತಿ ವ್ಯವಸ್ಥೆ ಆಯ್ತು, ಮತ್ತೆ ಅವಾಗ ಯುಜಿಡಿ ಆದ್ಮೇಲೆ ಎಲ್ಲಾ ರಸ್ತೆಗಳಿಗೂ ಸಂಪೂರ್ಣ ಟಾರ್ ಹಾಕೋ ವ್ಯವಸ್ಥೆ ಆಗುತ್ತೆ. ಅವಾಗ ಒಂದು ಹಂತದಲ್ಲಿ ನೋಡಕ್ಕೆ ಸುಂದರವಾಗಿ ಕಾಣುವಂತ ನಗರ ಆಗ್ಲಿ ಅಂತೇಳಿ ನಮ್ಮೆಲ್ಲ ಪಾರ್ಕ್ ಎಲ್ಲ ಈ ಲೇಔಟ್ ಮಾಡೋರೆಲ್ಲ ಸೈಟ್ ಗಳಾಗಿ ಕನ್ವರ್ಟ್ ಮಾಡ್ಬಿಟ್ಟು ಪಾರ್ಕ್ ಜಾಗನೇ ಇಲ್ದಂಗ್ ಮಾಡಿದ್ದಾರೆ. ಅಂತದೆಲ್ಲ ಸುಮಾರು ಪಾರ್ಕ್ಗಳನ್ನ ಗುರುತಿಸಿ ಈಗಾಗಲೇ ನಾವು ಅದನ್ನ ಅಭಿವೃದ್ಧಿ ಮಾಡಕ್ಕೆ ಸಂರಕ್ಷಣೆ ಮತ್ತೆ ಅಭಿವೃದ್ಧಿ ಮಾಡಕ್ಕೆ ಡೆವಲಪ್ಮೆಂಟ್ಸ್ಗೆಲ್ಲ ಬಹಳಷ್ಟು ಫಂಡ್ಸ್ ಹಾಕಿದೀವಿ. ಅದ್ ಕೆಲಸಗಳಾಗಿಲ್ಲ, ಈಗ ಶುರು ಆಗುತ್ತೆ. ನೀತಿ ಸಂಹಿತೆ ಇದ್ದಿದ್ರಿಂದ ಎಲೆಕ್ಷನ್ ಇದರಿಂದ ಯಾವುದು ಸ್ಟಾರ್ಟ್ ಆಗಿಲ್ಲ, ಈಗೆಲ್ಲ ಸ್ಟಾರ್ಟ್ ಆಗುತ್ತೆ, ಕೆಲಸಗಳು ನಡೆಯುತ್ತೆ. ಇನ್ನು ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ಅವಶ್ಯಕತೆ ಇದೆ ನಿಮ್ಮ ಕ್ಷೇತ್ರಕ್ಕೆ? ನಮ್ಗೆ ಹೆಚ್ಚಿನ ಅನುದಾನ ಬರ್ಬೇಕು. ಯಾವ್ದಾದ್ರು ಅನುದಾನ ಬಂದ್ರೆ ನಾವು ಏನಾದ್ರೂ ಅಭಿವೃದ್ಧಿ ಮಾಡಿ ಈಗ ನಮ್ಗೆ ಮೂಲಭೂತವಾಗಿ ಇಲ್ಲಿ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಇದರಲ್ಲಿ ಕೆಲಸ ಕೊಡ್ಲಿಕ್ಕೆ ಅನುಕೂಲವಾದಂತ ಫ್ಯಾಕ್ಟರಿಗಳು, ಕಾರ್ಖಾನೆಗಳು ಅಥವಾ ಅಂತ ಒಂದು ಮಾಡುವಂತ ಮನಸ್ಸು ನಮ್ಗೆ ಆಸೆ ಇದೆ ಸರ್. ಸರಿ ಸರ್. ಸರ್, ಇವತ್ತಿನ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಇವತ್ತಿನ ರಾಜಕೀಯ ಸ್ಥಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೇಸರವಾಗುತ್ತೆ ಸರ್. ರಾಜಕೀಯ ಪರಿಸ್ಥಿತಿ ಬೇಸರ ಆಗ್ತದೆ. ಎಲ್ಲ ಜಾತೀಯತೆ ಬರೀ ಎಲ್ಲ ಒಂಥರ ಕಲುಷಿತಗೊಂಡ್ಬಿಟ್ಟಿದೆ. ಅದ್ರ ಒಳ್ಳೆಯವ್ರಿಗೂ ಯಾರಿಗೂ ಬೆಲೆ ಇಲ್ದಂಗಾಗಿದೆ. ಬಟ್ ರಾಜಕೀಯದಲ್ಲಿ ಒಳ್ಳೆ ಕೆಲಸ ಮಾಡೋರು ಇದ್ದಾರೆ. ಯಾಕಂದ್ರೆ ನಮ್ಮ ಶ್ರೀನಿವಾಸ 3 ಬಾರಿ ಹ್ಯಾಟ್ರಿಕ್ ಗೆಲ್ಬೇಕು ಅಂದ್ರೆ ಅವರ ಒಂದು ಸೇವೆ, ಅವರ ಒಂದು ಜನರ ಇನ್ವಾಲ್ವ್ಮೆಂಟ್, ಆತರ ರಾಜಕಾರಣಿ ಅವರು ಈಗ ಆತರ ಇಲ್ಲದೆ ಹೋದ್ರೆ ಅವರು ಸತ್ತವರು ಗೆಲ್ಲಕ್ ಆಗ್ತಿರಲ್ಲ. ಆಗ ಪ್ರತಿ ಹಳ್ಳಿಗಳು, ಪ್ರತಿ ಮನೆಗಳು, ಪ್ರತಿ ಇದಕ್ಕೆ ಹೋಗಿ ಗ್ರಾಮಗಳಿಗೆ ಹೋಗಿ ಏನ್ ಸಮಸ್ಯೆ ಇದೆ, ಸತ್ತವರು, ಕೆಟ್ಟವರು, ವಿಧವೆಯರು ಅಥವಾ ಏನೇನ್ ತೊಂದರೆಗಳಾಗಿದೆ, ಒಂದು ಅಪಘಾತ ಆಗಿದೆ, ಅಲ್ಲೆಲ್ಲ ಹೋಗಿ ಸಾಂತ್ವನ ಹೇಳಿ ಅವ್ರ ಕೈಲಾದಷ್ಟು
ಸ್ವಂತ ಖರ್ಚಿನಲ್ಲೂ ಸಹ ಸೇವೆ ಮಾಡ್ಕೊಂಡು ಒಳ್ಳೊಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅದನ್ನ ನೋಡಿದ್ರೆ ರಾಜಕೀಯದಲ್ಲಿ ಒಳ್ಳೇದು ಅಂತ ವ್ಯಕ್ತಿಗಳು ಬೇಕು ಅಂತ ನಾನು ಬಯಸ್ತೀನಿ. ಆದ್ರೆ ಅದರಲ್ಲಿ ಏನು ಬರೀ ರಾಜಕೀಯ ಹೆಸರಿಗೆ ಮಾಡುವಂತ ರಾಜಕೀಯದವರಲ್ಲ, ಅದರಿಂದ ಬೇಸರ ಆಗುತ್ತೆ. ಕೆಲಸ ಮಾಡೋರು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಆದ್ರೆ ಒಳ್ಳೇದು ಮಾಡತಕ್ಕಂತ ನಮ್ಮ ಶಾಸಕರಂತವ್ರು ಬೇಕು ಈ ರಾಜಕೀಯಕ್ಕೆ ಅಂತ ಕೇಳ್ತೀನಿ. ತಮ್ಮ ಅಭಿಪ್ರಾಯ ಇವತ್ತಿನ ರಾಜಕೀಯ ಪರಿಸ್ಥಿತಿ? ಅದೇ ರಾಜಕೀಯ ಬಹಳ ಬೇಜಾರಾಗುತ್ತೆ ನೆನ್ಸ್ಕೊಂಡ್ರೆ. ಏನಂದ್ರೆ ನಾವು ಏನು ಒಳ್ಳೆ ಕೆಲಸ ಮಾಡಿದೀವಿ ಅದೇ ನಮ್ಗೆ ಶ್ರೀರಕ್ಷೆ ಅಂತ ನಾನು ಅನ್ಕೊಂಡಿದೀನಿ. ನಾವು ಯಾವ ರೀತಿ ಬಡ ಜನರಿಗೆ ಸ್ಪಂದಿಸ್ತೀವಿ, ಕೆಲವರು ಹಣ ಹೆಂಡ ಏನ್ ಆಮಿಷ ಕೊಟ್ರು ನಾವು ಮಾಡಿರೋ ಕೆಲಸಗಳೇ ನಮ್ಗೆ ಈ ಸರಿ ಕೂಡ ಗೆಲ್ಲಕ್ಕೆ ಸಹಾಯ ಆಯ್ತು. ಎಷ್ಟೋ ಜನ ಅದನ್ನೆಲ್ಲ ತಿರಸ್ಕರಿಸಿ ನಮ್ಗೆ ಮತ ಕೊಟ್ಟು ನಮ್ಮನ್ನ ಗೆಲ್ಸಿ ಮತ್ತೆ ಇದ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಒಂದ್ ಕಡೆ ಸಂತೋಷನೂ ಆಗುತ್ತೆ, ಒಂದ್ ಕಡೆ ಈ ವಿರೋಧಿಗಳು ಬೇರೆ ತರ ಎಲ್ಲ ಆಮಿಷ ಕೊಟ್ಟು ಮತದಾರನ ಸೆಳೆಯಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೂ ಅದೆಲ್ಲ ಯಾವುದೂ ನಡೀಲಿಲ್ಲ. ಆದ್ರಿಂದ ಈಗ ನಮ್ಮ ವಾರ್ಡಿನ ಎಲ್ಲ ಜನರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಜನನೂ ಅರ್ತ್ಕೋಬೇಕು, ಯಾರು ಕೆಲಸ ಮಾಡಿ ಯಾರು ಗುರುತಿಸ್ತಾರೋ. ಕೇವಲ 2 ದಿನದ ಸುಖಕ್ಕೋಸ್ಕರ ಯಾರು ಅಂಥವ್ರನ್ನೆಲ್ಲ ಬೆಂಬಲಿಸಬಾರ್ದು. ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗುರುತಿಸಿ ಬೆಳಗ್ಗೆ ಎದ್ದು ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸೋ ಅಂಥವ್ರನ್ನ ದಯವಿಟ್ಟು ಅವರೆಲ್ಲ ಎಲೆಕ್ಟ್ ಮಾಡಿ ಅವ್ರಿಗೆ ಚಾನ್ಸ್ ಕೊಟ್ಟರೆ ನಿಜವಾಗ್ಲೂ ಒಂದು ಒಳ್ಳೆ ಆಡಳಿತ ಕೊಡ್ಬೋದು ನಮ್ಮ ಕಡೆಯಿಂದ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿಮ್ಮ, ಯುವ ಜನತೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇವತ್ತಿನ ಯುವ ಜನತೆ ಏನು ಸಂದೇಶ ಕೊಡ್ತೀರಾ ತಾವು? ಯುವ ಜನತೆಗೆ ಅದೇ ಒಳ್ಳೆಯ ರೀತಿಯಲ್ಲಿ ಹೋಗ್ಬೇಕು, ಅವ್ರಿಗೆ ಕೈ ಕೆಲಸ ಕೊಡಬೇಕು. ಆ ಕೆಲಸ ಕೊಡಬೇಕು ಅಂದ್ರೆ ಸರ್ಕಾರದಲ್ಲಿ ಅನುದಾನ ಬಂದು ಈಗ ಗುಬ್ಬಿ ತಾಲೂಕಲ್ಲಿ HAL ಅಂತೇಳಿ ಒಂದು ಆಗ್ತಾ ಇದೆ. ಈಗ ವಾಸಣ್ಣವರು ಅವ್ರ ಜಮೀನು ಬಿಡಲ್ಲ ಅಂತೇಳಿ ರೈತರು ತಕರಾರು ಮಾಡಿದಾಗ ಅವ್ರು ಮನವೊಲಿಸಿ ಒಂದು 156 ಚಿಲ್ಲರೆ ಎಕರೆ ಬಿಟ್ಟು ಉಳಿಕೆ ಜಮೀನ ಮಾಡ್ತಿದ್ದಾರೆ. ಈಗ ಒಂದು 1000 ಜನಕ್ಕೆ ಕೆಲಸ ಸಿಗುತ್ತೆ. ಆಗ ಕೆಲಸಗಳು ಸಿಕ್ಕಿದಾಗ ಯುವ ಜನತೆಗೆ ಅನುಕೂಲ ಆಗ್ತದೆ, ವಿದ್ಯಾರ್ಥಿಗಳಿಗೆ. ಸರಿ ಸರ್, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತುಮಕೂರು ಜಿಲ್ಲೆಯ ಗುಬ್ಬಿ ಪಟ್ಟಣ ಪಂಚಾಯತಿಯ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದಂತಹ ವಿ ರೂಪಾ ಪಾಂಡುರಂಗ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದರು. ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವರಿಗೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ನಮಸ್ತೆ.